ಕತೆ ಮತ್ತು ಜರ್ನಿ. ಸಾಂಗ್ ಬಂದ್ಬಿಟ್ಟು 3 ಸಾಂಗ್ ಇದೆ. ಒಂದು ಟೈಟಲ್ ಟ್ರಾಕ್ ಇದೆ, ಒಂದು ಮೆಲೋಡಿ ಇದೆ. ಈಗ ಒಂದು ಬೆಟ್ಟ ನೋಡಿದ್ರು ನೀವು, ಅದು ಆಕ್ಚುಲಿ ತುಮಕೂರು ಡಿಸ್ಟಿಕ್ ಅಲ್ಲಿ ಫೇಮಸ್ ಬೆಟ್ಟ, ನಿಡಿಗಲ್ ಬೆಟ್ಟ ಅಂತ. ಸೊ ಇಲ್ಲೇವರೆಗೂ ನಮ್ಗೆ ಯಾವ ಸಿನಿಮಾದಲ್ಲೂ ಬಂದಿಲ್ಲ. ಆ ಲೊಕೇಶನ್ ಇಲ್ಲಿಂದ ಒಂದು 200 ಕಿಲೋಮೀಟರ್ ಆಗುತ್ತೆ. ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸರ್, ಕೆಲವೊಂದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇದೆ, ಬಟ್ ಅದನ್ನ ಸರ್ಚ್ ಮಾಡಿ ನಾವು ಅಲ್ಲಿ ಶೂಟ್ ಮಾಡಲ್ಲ. ಸೊ ನಾವೇನ್ ಮಾಡ್ತೀವಿ, ಒಂದು ಫಾರಿನ್ಗೆ ಹೋಗ್ತೀವಿ, ಇಲ್ಲ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತೀವಿ, ಇಲ್ಲ ದೂರ ಹೋಗ್ಬಿಡ್ತೀವಿ. ಬಟ್ ನಮ್ಮ ಕರ್ನಾಟಕದಲ್ಲಿ ನನಗನ್ಸಿದ ಮಟ್ಟಿಗೆ ತುಂಬಾ ಒಳ್ಳೆ ಲೊಕೇಶನ್ ಇದಾವೆ. ಈ ಬೆಟ್ಟ ಪಾವಗಡದಲ್ಲಿ ಇರೋದು, ನಿಡಿಗಲ್ ಬೆಟ್ಟ ಅಂತ, ತುಂಬಾ ಒಳ್ಳೆ ಲೊಕೇಶನ್. ಆ ಲೊಕೇಶನ್ ಶೂಟ್ ಮಾಡಿದ್ವಿ. ಒಂದು ಮೆಲೋಡಿ ಸಾಂಗು, ಫುಲ್ ಸಾಂಗ್ ಅಲ್ಲೇ ಶೂಟ್ ಮಾಡಿದ್ವಿ. ಒಂದು ಟೈಟಲ್ ಸಾಂಗು ಮತ್ತೆ 2 ಮೆಲೋಡಿ ಸಾಂಗ್ ಇದೆ, 3 ಸಾಂಗ್ ಇದೆ, 2 ಫೈಟ್ ಇದೆ. ಟ್ರೂ ಲವ್ ಸ್ಟೋರಿ ಸರ್. ಎಲ್ಲಿರೋ ಒಬ್ಬ ನಮ್ಮ ಸರ್, ಇದು ನಾನು ಆಕ್ಚುಲಿ ನಾನು ಸ್ಟೇ ಇರೋದು ಬಂದ್ಬಿಟ್ಟು ಈ BTM ಲೇಔಟ್ ಸೈಡ್. ಅಲ್ಲೊಬ್ರು ನಮ್ಮ ಸ್ನೇಹಿತರು ಒಬ್ರು ಎಳ್ನೀರು ಹೊಡಿತಾರೆ. ಸೊ ಅವ್ರು ಒಂದು ಸ್ಟೋರಿ ನನ್ಗೆ ಹೇಳಿದಾಗ ಅದನ್ನ ನಾನು ಒಂದು ಇನ್ಸ್ಪೈರ್ ತಗೊಂಡು ನಾನು ಇದು ಮಾಡಿದೆ. ಅವರು ಒಂದಷ್ಟು ಅವ್ರ ಕತೆ ಹೇಳಿದ್ದಾರೆ, ಬಟ್ ಅವ್ರು ನಮ್ಮ ಬಗ್ಗೆ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಅದೊಂದು ನನ್ನ ಅದೇ ಗೊತ್ತಾಯ್ತು, ಬಟ್ ಅವ್ರು ಹೇಳಿದ್ದಾರೆ, ಬಟ್ ಅದು ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಟ್ರೂ ಸ್ಟೋರಿನೇ, ಅದು 100% ಅವ್ರ ಹೆಸರು ನಾವು ರಿವೀಲ್ ಮಾಡಲ್ಲ. ಅವ್ರ ಕತೆ ಹೇಳಿದ ಲೊಕೇಶನ್ ಏನ ಅಂತ ಕೇಳ್ತಿದ್ದೆ ಸರ್. ಇಲ್ಲ, ಲೊಕೇಶನ್ ಬೇರೆ ಬಂದಿದೆ. ಆ ಲೊಕೇಶನ್ ಇನ್ನೊಂದೇನಂತಂದ್ರೆ ನನಗೆ ಸಮಸ್ಯೆ ಆಗಿದ್ದು, ಈ ಪೊಲೀಸ್ ನಾನೊಂದು ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಈ ಸಿನಿಮಾ ಮಾಡೋರಿಗೆ ಈ ಪೊಲೀಸ್ ಸ್ಟೇಷನ್ ಕಡೆಯಿಂದ ಹೆವಿ ಟಾರ್ಚರ್ ಆಗ್ತಾ ಇದೆ ಸರ್. ಸೊ ದಯವಿಟ್ಟು ಯಾರಾದ್ರೂ ನಮ್ಮ ಗೌರ್ಮೆಂಟ್ ಸಂಬಂಧಪಟ್ಟೋಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಳ್ಳಿ ಅಂತಾರೆ, ಅಲ್ಲಿಗೆ ಹೋದ್ರೆ ಪರ್ಮಿಷನ್ ಕೊಡಿ, DCP ಆಫೀಸ್ಗೆ ಹೋಗಿ ಅಂತ ಹೇಳ್ತಾರೆ, DCP ಆಫೀಸ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತಾರೆ. ಈ ತರ ಅಲ್ದು ಕೊನೆಗೆ ಎಲ್ಲೂ ಪರ್ಮಿಷನ್ ಸಿಗಲ್ಲ. ಕೊನೆಗೆ ನಾವು ಸೆಟ್ ಹಾಕೊಂಡು ಸಿನಿಮಾ ಶೂಟ್ ಮಾಡ್ತಿದ್ರು, ಬಂದು ಶೂಟಿಂಗ್ ನಿಲ್ಲಿಸ್ತಾರೆ. ಸೊ ಈ ತರದೊಂದು ನನಗೆ ಈ ಪ್ರಾಜೆಕ್ಟ್ ಅಲ್ಲೂ ನನಗೆ ಸ್ವಲ್ಪ ಸಮಸ್ಯೆ ಆಯ್ತು. ಅದಾದ್ಮೇಲೆ ಈಗ ಪ್ರೆಸೆಂಟ್ ಒಂದು ಚೈನ್ ಸ್ಮೋಕರ್ ಅಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಶೂಟ್ ಮಾಡ್ತಾ ಇದ್ವಿ. ಮಿಡ್ ನೈಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು 1.5 ಲಕ್ಷ ಲಾಸ್ ಆಯ್ತು. 3 ಲಕ್ಷ ಬಿಲ್ ಇತ್ತು, 1.5 ಲಕ್ಷ ಲಾಸ್ ಆಯ್ತು. ಸೊ ಈ ತರದ್ದು ನಮ್ಮ ಸಿನಿಮಾ ಮಾಡೋರಿಗೆ ದಯವಿಟ್ಟು ಸರ್ಕಾರದ ಕಡೆಯಿಂದ ಇಲ್ಲ ಆನ್ಲೈನ್ ಅಲ್ಲಾದ್ರೂ ಅಟ್ಲೀಸ್ಟ್ ನಮಗೆ ಒಂದು ಬುಕ್ ಮಾಡೋ ತರ ಏನಾದ್ರು ಈ ತರ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಸಿನಿಮಾ ಮಾಡೋದೇ ಬಿಡಬೇಕಾಗುತ್ತೆ ಈ ಟಾರ್ಚರ್. ಸರ್ ಅದೇ ವಾರ್ತಾ ಇಲಾಖೆಯಿಂದ ನಾವು ಪರ್ಮಿಷನ್ ತಗೊಳ್ತೀವಿ ಸರ್. ವಾರ್ತಾ ಇಲಾಖೆಯಿಂದ ತಗೊಂಡ್ರೆ ಆ ಲೆಟರ್ ಯಾವುದೇ ರೀತಿಗೆ ಬೆಲೆನೇ ಇಲ್ಲ. ವಾರ್ತಾ ಇಲಾಖೆ ಲೆಟರ್ ಇನ್ಫಾರ್ಮೇಶನ್ ಆಫೀಸ್ ಅದೇ ಇನ್ನು ಹೇಳಿದ ಇನ್ಫಾರ್ಮೇಟಿವ್ ಡಿಪಾರ್ಟ್ಮೆಂಟ್ ಇಂದಾನೆ ಅವ್ರು ಆನ್ಲೈನ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್. ಅಲ್ಲಿಂದ ನಾವು ಪರ್ಮಿಷನ್ ತಗೊಂಡ್ರೆ ಆ ಲೆಟರ್ ಯಾವುದಕ್ಕೂ ಬಳಕೆ ಇಲ್ಲ. ಜಸ್ಟ್ ನಾವು ಸಬ್ಸಿಡಿಗೆ ಅಂತ ಇಟ್ಕೊಬೇಕಷ್ಟೇ. ಸೊ ಅದು ನಾವು ವಾರ್ತಾಕ್ಕೆ ಲೆಟರ್ ನೀವು ರೋಡಲ್ಲಿ ಮಾಡ್ಕೋಬಹುದು, ಅಲ್ಲಿ ಮಾಡ್ಕೋಬಹುದು. ರೋಡಲ್ಲಿ ಮಾಡ್ಕೊಂತ ಇದ್ರೆ ಪೊಲೀಸ್ ಪರ್ಮಿಷನ್ ಇದೆ ನಿಮ್ಗೆ ಅಂತ ಹೇಳ್ತಾರೆ. ಸೊ ಇದೊಂದು ಸಿನಿಮಾ ಮಾಡೋ, ಇದು ನನ್ನ ಸಿನಿಮಾ ಒಂದು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಇದು ಸಮಸ್ಯೆ ಆಗ್ತಿದೆ. ಇಲ್ಲಿ ನಮ್ಮ ಹಿರಿಯರು ಇದ್ದಾರೆ, ಶ್ರೀನಿವಾಸ್ ಸರ್ ಆಗಿರ್ಬೋದು, ನಾಗೇಶ್ ಸರ್ ಆಗಿ ತುಂಬಾ ಜನ ಇದ್ದಾರೆ. ಎಲ್ಲ ನಾವು ಅದು ಹೋರಾಟ ಮಾಡ್ತಾ ಇದ್ದೀವಿ ಇಂಥ ವಿಚಾರಗಳ ಬಗ್ಗೆ ಹೇಳ್ತೀವಿ ಸರಿ ಸರ್. ದಯವಿಟ್ಟು ಇಲ್ಲೇ ಬಿಟ್ಟು ಬಿಡಿ, ಆಮೇಲೆ ಈ ಕಡೆಯಿಂದ ನಮ್ಗೊಂದು ಡೈಲಾಗ್ ಬಂದ್ಬಿಡುತ್ತೆ. ಸೊ ಇದು ನಮ್ಮ ಕರಿಮಣಿ ಮಾಲೀಕ. ಸೊ ಈಗ ನಮ್ಮ ಸುಧೀರ್ ಸರ್ ಮಾತಾಡ್ತಾರೆ. ದಯವಿಟ್ಟು ಸಿನಿಮಾ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್. ಅಂದರೆ ಖುಷಿ ಆಗುತ್ತೆ, ಇವತ್ತು ತುಂಬ ಹಿರಿಯರು ನನ್ನ ಬಗ್ಗೆ ಮಾತಾಡಿದ್ರಿ. ತುಂಬ ಖುಷಿ ಆಗುತ್ತೆ. ಡೈರೆಕ್ಟರ್ಗಳು ನನ್ನ ಬಗ್ಗೆ ಹೇಳಿದಾಗ ನಾನು ಸಿನಿಮಾಗೆ ಸೆಟ್ ಬ್ಯಾಕ್ ಬಂದಿದ್ದು ನನಗೆ ಗೊತ್ತಿರಲಿಲ್ಲ ಒಂದೇನೋ ಆ್ಯಕ್ಟ್ ಮಾಡ್ತೀನಿ ಅಥವಾ ಆ್ಯಕ್ಟ್ ಮಾಡಿ ಬಲ್ಲೆ ಅಂತ. ಅದೆಲ್ಲ ನಿರ್ದೇಶಕರುಗಳು ಕಟ್ಕೊಟ್ಟಂಥದ್ದು ಬದುಕಿದ್ದು. ನನ್ನನ್ನು ಟ್ರೈನ್ ಮಾಡಿದ್ದೆ ಡೈರೆಕ್ಟರ್ಗಳು. ಬಿಕಾಸ್ ನಾನು ಎಲ್ಲೋ ಟ್ರೈನ್ ಆಗಿ ಬಂದವನು ಅಲ್ಲ, ನಾನು ಆ್ಯಕ್ಟ್ರು ಅಲ್ಲ. ಇಲ್ಲ ಸುದ್ದಿ ನೀನು ಮಾಡ್ತೀಯ ಅನ್ನೋ ಧೈರ್ಯ ತುಂಬಿ ಆ ಪಾತ್ರಗಳನ್ನು ಕೊಟ್ಟು ಪ್ರತಿದಿನ ಬೇರೆ ಥರ ನಾನು ಕಾಣುವಾಗ ಮಾಡಿದವರು, ಈ ಬದುಕನ್ನು ಕಟ್ಕೊಟ್ಟವರು ಎಲ್ಲ ಡೈರೆಕ್ಟರ್ಗಳು. ಸೊ ಆ ಎಲ್ಲ ಡೈರೆಕ್ಟರ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿಂದ ಕರಿಮಣಿ ಮಾಲೀಕ. ನಾನು ಯಾವುದೇ ಸಿನಿಮಾ ಮಾಡಬೇಕಾದ್ರೂ ಸರ್ಗೂ ಗೊತ್ತು, ಸರ್ ಜೊತೆನೂ ಕೆಲಸ ಮಾಡಿದ್ದೀನಿ ಈಗ ಕಸ್ಟಡಿಲಿ. ಯಾವುದನ್ನು ಕೇಳಲ್ಲ, ನಾನು ಒಂದೇ ಕೇಳೋದು, ಹಣ ಸಂಬಳ ಎಷ್ಟು ಅಂತ. ಇದೇ ಫ್ಯಾಕ್ಟು. ಇದು ಹೇಳದೇ ಇದ್ರು ಇದೇ ಫ್ಯಾಕ್ಟು. ಸುದ್ದಿ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಅದ್ಬಿಟ್ರೆ ಇಲ್ಲಿ ಯಾರಿಗೂ ನನ್ನ ಪ್ರಕಾರ ಗೆಲುವಿನ ಮಂತ್ರ ಗೊತ್ತಿಲ್ಲ. ಗೆಲುವಿನ ಮಂತ್ರ ಗೊತ್ತಿದ್ರೆ ಯಾರು ಸೋಲೋ ಸಿನಿಮಾಲಿ ಆ್ಯಕ್ಟೇ ಮಾಡ್ತಿರ್ಲಿಲ್ಲ. ಹಾಗಾಗಿ ನಾನು ಅದು ನಂಬೋದಿಲ್ಲ. ಇಲ್ಲ ಈ ಸಿನಿಮಾ ದೊಡ್ಡದು, ಇದು ಚಿಕ್ಕದು, ಇದು ಗೆಲ್ಲುತ್ತೆ, ಈ ಇರೋದು ಓಡುತ್ತೆ, ಇದ್ರದ್ದು ಹಿಂದೆ ಹೋಗೋದೇ ಇಲ್ಲ. ನಂದು ಒಂದೇ, ಹಣ 6 ಗಂಟೆ ಕೈ ತೊಳಿತಾರಲ್ಲ ಆಗ ಸಂಬಳ ಕೊಡ್ತಿದ್ರು, ಈ ಮುಖ ತೊಳಿಯೋವಾಗ ಸಂಬಳ ಎಷ್ಟು ಕೊಡ್ತೀಯ ಅಂತ ಸಂಬಳ ಕೇಳ್ತೀನಿ ಫಸ್ಟ್. ಅದು ಬಿಟ್ಟು ಯಾವ ಈ ಕತೆ ಹಿಂಗಾಗ್ಬಿಡುತ್ತೆ, ಅದು ಹಂಗಾಗತ್ತೆ, ಹಂಗಿದ್ರೆ ಯಾವುದೂ ಸೋಲ್ತಿರ್ಲಿಲ್ಲ ಸಿನಿಮಾ. ಸರ್ಗೂ ಅದೇ ಹೇಳಿದ್ರು, ಸರ್ ನನ್ನ ಬಗ್ಗೆ ಗೊತ್ತಿದೆಯಲ್ಲ, ಕೇಳ್ಕೊಂಡಿದ್ದೀರಾ ಸಂಬಳ ನಂದು ಎಷ್ಟು ಅಂತ. ತುಂಬ ದೊಡ್ಡ ಸಂಬಳನೇ ಕೊಟ್ಟಿದ್ದಾರೆ. ಅವ್ರನ್ನ ಚಿತ್ತು ಅಂತ ಹೇಳಿದ್ರು, ಕೊಟ್ಟಿದ್ದಾರೆ ಒಳ್ಳೆ ಸಂಬಳ.
ಅದ್ಬಿಟ್ಟು ನಾನು ಯಾವುದೋ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಎಲ್ಲ ಮಾಡಿಸೋದೇ ಇಲ್ಲ. ಬನ್ನಿ ಕಾಫಿ ಡೇಲಿ ಮೀಟ್ ಮಾಡೋಣ, ಬನ್ನಿ ಇಲ್ಲೆಲ್ಲೋ ₹Starbucks ಕೂತ್ಕೊಳ್ಳೋಣ, ₹2 ಪೆಟ್ರೋಲ್ ಬಾಣ ಕಾಫಿ ಕುಡಿಯೋಣ, ಸಂಬಳ ಕೊಡೋಣ. ಬಂದೆ, ಇವ್ರು ಹೇಳಿದ್ರು ಸರ್ ನೀವು ಏನು ಹೇಳ್ತೀರೋ ಅದು ಮಾಡ್ತೀನಿ. ನನ್ಗೆ ಅದು ಬಿಟ್ಟು ಏನೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಅದೆಲ್ಲ ಮಾಡ್ಕೊಂಡ್ ಬಂದವಲ್ಲ, ಕಲ್ತ್ಕೊಂಡ್ ಬಂದವನಲ್ಲ. ಡೈರೆಕ್ಟ್ ಹೇಳಿದ್ ಮಾಡ್ಕೊಂಡ್ ಬಂದಿದ್ದೀನಿ, ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೆ. ಇವತ್ತು ಡೈರೆಕ್ಟ್ ಹೇಳ್ತಾ ಅದು ಮಾಡ್ಕೊಂಡು ಹೋಗ್ತಿದ್ದೀನಿ, ಅದು ಕರ್ಕೊಂಡು ಹೋಗುತ್ತೆ. ನಾನು ಕಳ್ಕೊಳ್ಳೋದು ಏನೂ ಇಲ್ವೇ ಇಲ್ಲ, ಬಿಕಾಸ್ ನಾನೇನು ತಂದೆ ಇಲ್ಲ ಕಳ್ಕೊಳ್ಳೋಕ್ಕೆ. ಏನೋ ತಂದೊಂದೆರಡು ಸಿನಿಮಾಗೆ ಬಂಡವಾಳ ಹಾಕಿದ್ದೀನಿ, ಕಳೆದಿದ್ದೀನಿ ಅನ್ನೋಕ್ಕೆ ನಾನೇನು ಕಳೆದೇ ಇಲ್ಲ. ಸಿನಿಮಾಲಿ ಬಂದಿದ್ದೆಲ್ಲ ಪ್ಲಸ್ಸೇ. ಸೊ ಅವತ್ತಿಂದ ಇಲ್ಲಿವರೆಗೂ ನಡೆಸಿದವ್ರು ಇನ್ನು ಮುಂದಕ್ಕೆ ನಡೆಸಲ್ವಾ, ನಡೆಸ್ತಾರೆ. ಹಂಗಾಗಿ ನಾನು ಕಾಸ್ಟ್ಯೂಮ್ ವಿಚಾರದಲ್ಲೂ ಯಾರು ಏನೂ ಕೇಳಲ್ಲ. ಯಾಕೆ ಅಂತಂದ್ರೆ ಏನ್ ಸರ್ ತುಂಬಾ ಅವರು ಸೈಜ್ ನಮಗೆ ಕಂಫರ್ಟಬಲ್ ಸೈಜ್ ಸಿಕ್ಕಿರ್ಲಿಲ್ಲ, ಕಾಸ್ಟ್ಯೂಮ್ ನಮ್ದೇ ಸೆಟ್ ಆಗಿ ಕರೆಕ್ಟ್ ಪಾಪ ಅವ್ರದ್ದು ಓನ್ ಕಾಸ್ಟ್ಯೂಮ್ ಪಾಪ ಹಾಕೊಂಡು ಅದೆಲ್ಲ ಕಂಫರ್ಟಬಲ್ ಇದ್ದಾರೆ ತುಂಬಾ. ಇಲ್ಲ ಸರ್, ಓನ್ ಕಾಸ್ಟ್ಯೂಮ್ ಅಲ್ಲ ಸರ್. ಆ ಓನ್ ಕಾಸ್ಟ್ಯೂಮ್ ತಗೊಂಡಿದ್ದು ಇನ್ಯಾರೋ ಡೈರೆಕ್ಟರ್ ಕೊಡಿಸಿ ಸಿನಿಮಾ ದುಡ್ಡಲ್ಲ ಸರ್, ನಿಮ್ದೇ ಇಲ್ಲ. ಸರ್ ಇನ್ನೊಂದು ಹೆಂಗ್ ಗೊತ್ತಾ, ಇವ್ರು ಪ್ರೆಸ್ ಮೀಟ್ಗೆ ಬರಂಗೇ ಇರ್ಲಿಲ್ಲ. ಹೊಗಳ್ಬೇಕು ಅಂತ ಹೊಗಳ್ತಾ ಇಲ್ಲ. ಅಲ್ಲ, ನಾನು ಇವತ್ತು ಇನ್ಸಿಡೆಂಟ್ ಬೇರೆ ಕಡೆ ಪಾಪ ಬುಕ್ ಆಗಿದ್ರು. ಸರ್ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ರ, ನಾನು ನಿಮ್ ಸಂಬಳ ತಗೊಂಡಿದ್ದೀನಿ, ನಾನು ಬಂದೇ ಬರ್ತೀನಿ ಅಂತ ಬಂದಿದ್ದಾರೆ ಅವರು. ಬೇರೆ ಆರ್ಟಿಸ್ಟ್ಗಳಿಂದ ಇದ್ದಾರೆ, ಬರೋದೇ ಇಲ್ಲ. ತುಂಬಾ ಸಲ ಮಾತಾಡಿದ್ದಾರೆ. ಡಬ್ಬಿಂಗ್ ಅಲ್ಲೂ ತುಂಬಾ ಇನ್ವಾಲ್ವ್ಮೆಂಟ್. ನಾನು ತುಂಬಾ ನಂದು ಆಲ್ರೆಡಿ 9 ಮೂವಿ ಆಯ್ತು. ಎಲ್ರೂ ಬಗ್ಗೆನೂ ಮಾತಾಡಕ್ಕೆ ಒಂದು ವಿಶೇಷತೆ. ಅದರಲ್ಲಿ ಇವರಂತೂ ಹೊರಗಡೆಯಿಂದ ನೋಡಿದ್ರೆ ಏನೋ ಇರ್ಬೋದಪ್ಪ ಅಂತ ಒಂದಷ್ಟು ಉಂಟು ಅಂತ ತುಂಬಾ ಇನ್ವಾಲ್ವ್ಮೆಂಟ್. ಅದು ತುಂಬಾ ಖುಷಿ ಆಯ್ತು. ಇಲ್ಲ ಸರ್, ಅದೇ ಕೆಲಸ. ನಾನು ₹100 ಕೆಲಸ ಮಾಡಿದ್ದೀನಿ, ಇವತ್ತು ಲಕ್ಷಾಂತರ ರೂಪಾಯಿ ಕೊಡುವ ಕೆಲಸ ಮಾಡಿದ್ರೆ ಅಂದ್ರೆ ಕೆಲಸ ಮಾಡೇ ಬರ್ತೀನಿ. ಥ್ಯಾಂಕ್ ಯು. ಅಂದ್ರೆ ಅದೇ ಕರಿಮಣಿ ಮಾಲೀಕ ಬಂದಾಗ ಸರ್ ಕಥೆ ಎಲ್ಲ ಹೇಳಿದ್ರು. ನಾನು ಹೇಳಿದೆ ಸರ್ ನಾನು ಯಾವುದಕ್ಕೂ ಪ್ರಿಪೇರ್ ಆಗಲ್ಲ, ಏನೂ ಕೇಳಲ್ಲ. ನಿಮ್ಗೆ ಎಷ್ಟು ದಿನ ಡೇಟ್ ಬೇಕು, ಡೇಟ್ ಕರೆಕ್ಟಾಗಿ ಹೇಳಿ. ಆ ಡೇಟ್ ನಿಮ್ಗೆ ಬ್ಲಾಕ್ ಮಾಡಿ ನಾನು ಬೇರೆಯವ್ರಿಗೂ ಕೊಡಲ್ಲ, ನಂಗೆ ಅದು ಲಾಸ್ ಆಗುತ್ತೆ ನೀವು ಅವತ್ತು ಮಾಡಿಲ್ಲ ಅಂದ್ರೆ. ಡೇಟ್ ಒಂದು ಹೇಳಿ ನಾವು ಮಾಡ್ತೀನಿ ಅಂತ. ಹಂಗೆ ಬಂದೆ, ಸರ್ ಹೇಳಿದ್ರು, ಮಾಡಿದೆ. ಅಲ್ಲಿಂದ ಮಾರುತಿ ಸರ್ ಪರಿಚಯ. ಮಾರುತಿ ಸರ್ ಹೀರೋ ಕಮ್ ಪ್ರೊಡ್ಯೂಸರ್ ಇದ್ರದ್ದು, ರಮಿಕಾ ಹೀರೋಯಿನ್, ಅವರಿಬ್ರು ಪರಿಚಯ ಆಯ್ತು. ಇಬ್ರು ಒಳ್ಳೆ ನಟರು, ತುಂಬಾ ಕನ್ಸುಗಳು ಇಟ್ಕೊಂಡಿದ್ದಾರೆ. ಅಂದ್ರೆ ನಾವು ಸಿನಿಮಾಲಿ ಯಾವ್ದು ಕನ್ಸಿಲ್ದೆ ಬಂದಿದ್ದು ಸರ್, ಅದೇನೋ ನಡ್ಸ್ಕೊಂಡು ಹೋಗ್ತಿದ್ದೆ. ಬಟ್ ಮಾರುತಿ ಸರ್ ಹಂಗಲ್ಲ, ತುಂಬಾ ಕನ್ಸಿಟ್ಕೊಂಡು ಅವರು ಆ ಟೈಮಲ್ಲಿ ಏನ್ ಮಾಡಕ್ಕಾಗಲಿಲ್ಲ, ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಇನ್ಯಾವುದೋ ಕೆಲಸ ಲರ್ನ್ ಮಾಡಿ ಅದನ್ನ ತಂದು ಒಂದಷ್ಟು ಕೆಲಸಗಳು ಮಾಡ್ತಿದ್ದಾರೆ. ಇದು ಪಾಪ ಅವ್ರ ಕನ್ಸಿನ ಸಿನಿಮಾ. ಸೊ ಹಾಗಾಗಿ ಮಾರುತಿ ಸರ್ ನಿಮ್ಗೆ ಒಳ್ಳೇದಾಗಬೇಕು, ಒಳ್ಳೇದಾಗತ್ತೆ. ಅಂಡ್ ರಮಿಕಾ ಮುಂದಿನ ದಿನಗಳ ಒಬ್ಬ ಅದ್ಭುತ ನಟಿ ಆಗುವಂತ ಎಲ್ಲ ಒಂದು ಸ್ಕಿಲ್ಲು ನಿಮ್ಮಲ್ಲಿದೆ. ನಾನು ನೋಡಿದ್ದೀನಿ, ನಿಮಗೂ ಒಳ್ಳೇದಾಗ್ಲಿ. ಅಂಡ್ ಚಂದ್ರು ಸರ್ ಹೇಳಿದ್ದಾರೆ ನೆಕ್ಸ್ಟ್ ಸಿನಿಮಾದಲ್ಲೂ ಸುದ್ದಿ ನೀವಿದ್ದೀರಾ ಅಂತ. ಆಯ್ತು ಸರ್, ತಾಕತ್ ನಿಮ್ಗಿದೆ, ಮಾಡ್ತೀನಿ ಅಂತ. ಒಳ್ಳೇದಾಗ್ಲಿ ಚಂದ್ರು ಸರ್, ಇಡೀ ತಂಡಕ್ಕೆ. ಅಂದ್ರೆ ಇದೆ, ಈ ಟೈಟ್ಲ್ ಅಲ್ಲೇ ಇದೆ, ಕರಿಮಣಿ ಮಾಲೀಕ ನೀನಲ್ಲ ಅಂತ. ಒಬ್ಬರಿಗೆ ನೀನು ನಲ್ಲ ಅಂತ ಹೇಳಿದ್ದಾರೆ, ಒಬ್ಬರಿಗೆ ನೀನ್ ಅಲ್ಲ ಅಂತ ಹೇಳಿದ್ದಾರೆ. ಆ ನಲ್ಲ ಯಾರು ಅಲ್ಲ ಯಾರು ಅನ್ನೋದನ್ನ ನಾನು ಹೇಳಲ್ಲ, ತಲೆ ಕೆಡಿಸ್ಕೋಬೇಡಿ. ಓಕೆ, ಹಂಗಾಗಿ ಅದೇ ಆ ಪೈಪೋಟಿಲೇ ಇದೆ, ಆ ನಲ್ಲ ಯಾರು ಅನ್ನೋದು. ಅದು ಬಿಟ್ಟು ಈ ಸಿನಿಮಾಲಿ ಅದೇ ಚಂದ್ರು ಸರ್ ಹೇಳಿದ್ರು, ಸರ್ ಇಲ್ಲ ನಿಮ್ಗೆ ಏನ್ ಬರುತ್ತೋ ಒಂದು ಲೈನ್ ತಗೋಬೇಡಿ, ಪರವಾಗಿಲ್ಲ. ನಾನು ಅವ್ರು ಒಂದಷ್ಟು ಕೊಟ್ಟಿದ್ರು, ನೀವು ನಂಗೆ ಒಂಚೂರು ಫ್ರೀ ಬಿಟ್ಟಿದ್ರು, ನೀವು ತಗೊಳ್ಳಿ ಸರ್ ಅಂತ. ನಾನು ತಗೊಂಡಿದ್ದು ಒಂದು ಲೈನ್, ಅದು ರೆಡಿ ನಿನ್ನ ನರಕ್ಕೆ ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅದು ಈ ಮಟ್ಟಿಗೆ ವೈರಲ್ ಆಗೋದು ಗೊತ್ತಿಲ್ಲ. 1 ಕೋಟಿ ಜನ ನೋಡಿದ್ರು, ಜಸ್ಟ್ ಒಂದು 30 ಸೆಕೆಂಡ್ ವಿಡಿಯೋ ಬಿಟ್ಟಿದ್ದು ಫುಲ್ ವೈರಲ್ ಆಗಿದೆ. ಅದನ್ನ ಡಬ್ಬಿಂಗ್ ಮಾಡುವಾಗ ಸರ್ ಸುಮ್ಮನೆ ಮೊಬೈಲ್ ಅಲ್ಲಿ ಹಿಡಿದು ಏನೋ ಹಾಕಿದ್ರು, ಇನ್ಸ್ಟಾಗ್ರಾಮ್ ಮೊಬೈಲು, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಥ್ಯಾಂಕ್ ಯು ಸರ್. ಇದೇನು ಕ್ರೆಡಿಟ್ ಇದ್ರು ಅದೆಲ್ಲ ನಿಮ್ದೆ, ನೀವು ಹೇಳಿ ಪಾತ್ರ ಮಾಡಿದ್ದೀನಿ. ಥ್ಯಾಂಕ್ ಯು. ಪ್ರಶ್ನೆ ಹೇಳಿ. ಅಣ್ಣ ಇದೇ ಮಾತೆ ಯಾವಾಗ ಹೇಳಿದ್ ನಾನು. ಇಲ್ಲ ನಾನು ಯಾವಾಗ್ಲೂ ಯಾವ ಸಿನಿಮಾ ನಾನು ಕೆಲಸ ಮಾಡಿದ್ರು ಬಂದೇ ಬರ್ತೀನಿ. ಇವತ್ತು ನನಗೆ ಫೀನಿಕ್ಸ್ ಶೂಟಿಂಗ್ ಇತ್ತು, ಅದೇ ಹೇಳಿದೆ ಸರ್ ನಾನು ಬಂದು ಹೊರಟ್ಬಿಡ್ತೀನಿ 4 ಹೊತ್ತಿಗೆ, ಬಿಕಾಸ್ ನಾನು ಕನಕಪುರಕ್ಕೆ ಹೋಗ್ಬೇಕಿತ್ತು. ಇವತ್ತೇನೋ ಮಳೆ ರಿಪೋರ್ಟ್ ಇದೆ ಅಂತ ಹೇಳಿ ಶೂಟ್ ಕ್ಯಾನ್ಸಲ್ ಆಯ್ತು ಓಂ ಪ್ರಕಾಶ್ ಸರ್ದು. ಹಂಗಾಗಿ ಇಲ್ಲ ಸರ್ ನಾನು ಆರಾಮಾಗಿ ಬರ್ತೀನಿ. ಶೂಟಿಂಗ್ ಫಿಕ್ಸ್ ಇದ್ದಾಗೂ ಬರ್ತೀನಿ ಅಂತ ಇಲ್ಲ ನಾನು ಯಾವಾಗ್ಲೂ ಅದು ಮಾಡಿದ್ದೀನಿ, ಬಿಕಾಸ್ ಕೆಲಸ ಮಾಡಿರ್ತೀನಿ, ಊಟ ಹಾಕಿರ್ತಾರೆ. 100% ನಾ ಇಲ್ಲ ಬಿಡ್ತೀರ. ಇವಾಗ ಇಲ್ಲಿ ಹೇಳೋದ್ಮೇಲೆ ರೆಕಾರ್ಡ್ ಇಟ್ಕೊಂಡಿರ್ತೀರ. ಬಿಫೋರ್ ಆಫ್ಟರ್ ಹೊಡೆಯೋದು ಮಗ ಅವತ್ತು ಹೆಂಗ್ ಹೇಳ್ದ 25 ಅಲ್ಲಿ ಅಣ್ಣ. ನಾನು ಯಾವತ್ತೂ ಕಾಫಿ ಕರೆಯೋದೇ ಇಲ್ಲ, ಯಾವತ್ತೂ ಕರೆಯೋದೇ ಇಲ್ಲ. ಸುಮ್ಮನೆ ಒಂದು ಬಟ್ ರೋಡ್ನಲ್ಲಿ ₹8 ಕಾಫಿಗೆ ಯಾಕಣ್ಣ ₹400? ಬಿಕಾಸ್ ನಾವೇನು ಅಲ್ಲೇ ಕಾಫಿ ಡಲ್ ಬೆಳೆದು ಮಾಡೋಣ. ಈಗ ಸಿಂಪಲ್ ಅಂದ್ರೆ ಗೊತ್ತಿಲ್ಲ, ತಪ್ಪಾಗುತ್ತೋ ಏನೋ. ಅಣ್ಣ ನಾನು ಈಗಲೂ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಆಧಾರ ಕಡೆ ಎಲ್ರಿಗೂ. ಯಾರು ಮನೇಲಿ ಗುರು 7 ತರ ನಾಷ್ಟ ಕೊಡ್ತಾರೆ, ಸಿನಿಮಾಲಿ 7 ತರ ನಾಷ್ಟ ಕೊಡ್ತಾರೆ. ಫಸ್ಟ್ ನೈಟ್ ಅಲ್ಲಿ ನಮ್ಮ ಮಾವನು ದಾಳಿಂಬ್ರೆ ಬಿಡಿಸಿ ಎಲ್ಲ ಕಳ್ಸೋದು. ಸಿನಿಮಾಲಿ ಕ್ಯಾರವ್ಯಾನ್ಗೆ ದಾಳಿಂಬ್ರೆ ಬಿಡಿಸಿ ಉಪ್ಪು ಪೆಪ್ಪರ್ ಹಾಕಿ ಆಪಲ್ ಕಟ್ ಮಾಡಿ ಕಳಿಸ್ತಾರೆ. ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳುವಾಗ, ಅಷ್ಟು ಖುಷಿಯಾಗಿ ನಮ್ಮನ್ನ ಇದ್ ಮಾಡುವಾಗ ನಾವು ಇದಕ್ ಮೇಲೆ ಇನ್ನೇನ್ ಕೇಳುವಾಗ, ನಾನು ಯಾವತ್ತು ಯಾರಾದ್ರೂ ಕೇಳಿ ನೋಡಿ,
ಆ ಥರದ್ದು ಏನೋ ಡಿಮ್ಯಾಂಡ್ ಮಾಡಿ ನಂದು ಒಂದೇ, ನಾನು ಏನು ಹೇಳ್ತೀನಿ ನಾನು ಸಂಬಳ ಕೊಡಬೇಕು ಅಷ್ಟೇ. ಅದು ಬಿಟ್ಟು ಇನ್ನು ಯಾವತ್ತೂ ಏನು ಕೇಳೇ ಇಲ್ಲ ನಾನು. ನೀವು ಯಾರನ್ನು ಬೇಕಾದರೂ ಕೇಳ್ಬೋದು, ಸುದ್ದಿ ಕೆಲಸ ಈಗ ಒಂದು 20 ಸಿನಿಮಾ ಮಾಡ್ತಿದ್ದೀನಿ, ಯಾರನ್ನು ಬೇಕಾದ್ರೂ ಕೇಳ್ಬೋದು ಅಷ್ಟೇ. ಹಾಂ ಹೌದು ಹೌದು ನಿಜ. 7 ಗಂಟೆಗೆ 7 ಥರ ನಾಷ್ಟ ಕೊಡ್ತಾರೆ ಸಿನಿಮಾದಲ್ಲಿ. ಇಲ್ಲ ಅದು ನಂಗೆ ಗೊತ್ತಿಲ್ಲ, ನಾನು ತುಂಬ ಆ ಕಾಲದಿಂದ ಬಂದಿದ್ದೆ. ನಾನೀಗ ಏನೋ ಮಾಡೋಕೆ ಹೋಗಿ ಅಂತ ನಂಗೆ ಗೊತ್ತಿಲ್ಲ. ನಾನು ತಿನ್ನೋದು 1-2 ಟಿಫನ್ನೇ ಅಷ್ಟೇ. ಅದು ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು. ಇದು ಗೊತ್ತಿಲ್ಲ ಬೇರೆಯವ್ರು ಹೆಂಗೆ ತಗೋತಾರೋ. ಹೌದು ಹೌದು, ಥ್ಯಾಂಕ್ ಯು. ಇನ್ನೊಂದು ಚೇರ್ ಕೊಡಿ. ಮೀನಾಕುಮಾರಿ ಮೇಡಮ್ ದಯವಿಟ್ಟು ಬರಬೇಕು. ಬನ್ನಿ ಬನ್ನಿ ಬನ್ನಿ. ಅಲ್ಲ ಟೀಮ್ ಎಲ್ಲ ಇದಾರಲ್ಲ ಪ್ರೆಸ್ ಮೀಟ್. ಹಾಗೆ ನಾನು 3 ತಿಂಗಳು ಜಿಮ್ಗೆ ಹೋಗ್ಬಿಟ್ಟು ಆ ಟೈಮಲ್ಲಿ ನನಗೆ ಡಿಸ್ಮಿಸ್ ಆಗಿತ್ತು. ಡಿಸ್ಮಿಸ್ ಆಯ್ತು. ಆಮೇಲೆ ನನಗೆ ಮೂವಿಗೆ ಒಪ್ಕೊಂಡೆ. ಚಂದ್ರ ಸರ್ಗೆ ಕಾಲ್ ಮಾಡ್ತಾ ಇದ್ದೆ, ಯಾವ್ದು ಒಂದು ಚಾನ್ಸ್ ಇದ್ರೆ ಕೊಡಿ ಸರ್ ಅಂತ. ನಾನು ಸೃಷ್ಟಿ ದಮ್ದೂರು ಸೃಷ್ಟಿ ಅಕಾಡೆಮಿಯಲ್ಲಿ ಹೋಗ್ತಾ ಇದ್ದೆ ಆ್ಯಕ್ಟಿಂಗ್ ಕ್ಲಾಸಿಗೆ. ನಾನು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಚಂದಾಪುರದಲ್ಲಿ ಜಿಮ್ಗೆ ಹೋದೆ. 3 ತಿಂಗಳು ಡಯಟ್ ಇದ್ದು ಅದೆಲ್ಲ ತುಂಬ ಕಷ್ಟ ಇದೆ ಹೇಳ್ಬೇಕಂದ್ರೆ. ಇಷ್ಟೆಲ್ಲ ನನ್ನ ಕಷ್ಟ ಸ್ಟ್ರಗಲ್, 7 ವರ್ಷ ಸ್ಟ್ರಗಲ್ ಸರ್. ಇದು ಇನ್ನು ಇದೆ ಸರ್, ಇವಾಗಿದೆ ಸರ್ ಪ್ರೆಸೆಂಟ್. ಕೋರ್ಟಿಂದ ಬನ್ನಿ ಸರ್ ನಾವು. 32 ಸರ್, ಚಂದಾಪುರ. ಹಾಂ ಸರ್, ಡಿಸ್ಮಿಸ್ ಆಗಿ ನಾವು ಸ್ಟ್ರೈಕಲ್ಲಿ ಇದ್ವಿ ಸರ್. ನಾವು ಡ್ಯೂಟಿಗೆ ಹೋಗಿರಲಿಲ್ಲ, 7 ದಿನ ಸ್ಟ್ರೈಕಲ್ಲಿ ಇದ್ವಿ. ಆ ಟೈಮಲ್ಲಿ ಡಿಸ್ಮಿಸ್ ಆಯ್ತು ನಂದು. 2 ಇಯರ್ಸ್ ಮನೆಯಲ್ಲೇ ಇದ್ವಿ ಸರ್ ನಾವು. ತುಂಬ ಕಷ್ಟ ಆಯ್ತು. ಇಲ್ಲ ಸರ್, ಅದಕ್ಕೇನಲ್ಲ ಸರ್, ಅದಕ್ಕೇನಲ್ಲ. ಇನ್ನೊಂದು ಕಾನೂನು ಸರ್, ಬಟ್ ನಂದು ಡಿಸ್ಮಿಸ್ ಆಗಿದ್ದು ತುಂಬಾ ಕಷ್ಟ ಆಯ್ತು. ಅವಾಗ ನನ್ಗೆ ಚಂದ್ರ ಸರ್ ಬಂದು ಕಿಟ್ ಅದು ಕೊಟ್ಬಿಟ್ಟು ತುಂಬಾ ಕಷ್ಟ ಆಯ್ತು ಸರ್. ಡಿಸ್ಮಿಸ್ ಆಗ್ತಾ ಟೈಮಲ್ಲಿ ನನಗೆ ಚಂದ್ರ ಸರ್ ಬಂದು ಕಿಟ್ ಅದು ಕೊಟ್ಟು ಹೋಗಿ ಸರ್. ಇದೆ ಸರ್, ಇದೆ. ಕೊಟ್ಟಿದೆ ಸರ್. ಅಂದ್ರೆ ನಾವು ಡಿಸ್ಮಿಸ್ ಇತ್ತು ಸರ್ ಆ ಟೈಮಲ್ಲಿ, ಅವಾಗ ಇದನ್ನ ಮಾಡಿದ್ದು ಸರ್. ಇಲ್ಲ ಸರ್, ಬರಲ್ಲ. ಓಕೆ. ಹಾಂ ಸರ್, ಹೌದು ಸರ್. ಮೊನ್ನೆ ಕಾಲೇಜಲ್ಲಿ ಹೋಗುವಾಗೆಲ್ಲ ನನಗೆ ಎಲ್ಲ ಫಸ್ಟ್ ಭಿಕ್ಷುಕನ ಪಾತ್ರ ಮಾಡ್ತಾ ಇದ್ದೆ. ಎಲ್ಲ ಡ್ರಾಮಾ ಗಿಮ ನಾಟಕ ಎಲ್ಲ ಮಾಡ್ತಾ ಇದ್ದೆ. ಅವಾಗ ಕಾಯಿನಲ್ಲಿ ಹೋದ್ರೆ ಸರ್, ಕಾಯಿನಲ್ಲಿ ಕನಕದಾಸ ಹೈಸ್ಕೂಲ್. ಹಾಂ ಸರ್, ಕಾಯಿನಲ್ಲಿ ಬ್ಯಾಡಗಿ ತಾಲೂಕು ಸರ್, ಕಾಯಿನಲ್ಲಿ. ಹಾಂ ಏನು ಸರ್, ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಎಲ್ಲ ನಿಮ್ಮೇಲೆ ಇದೆ ಸರ್, ಎಲ್ಲ ಅದು ಇನ್ನೊಂದು ಹೇಳ್ಬೇಕಂದ್ರೆ, ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ಗಳೇ ನಮಗೆ ಅನ್ನದಾತರು. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ಗಳೇ ನಮಗೆ ಅನ್ನದಾತರು ಹೇಳ್ಬೇಕಂದ್ರೆ. ನಾನು ಪಾತ್ರದ ಬಗ್ಗೆ ಈಗ ಈ ಪಾತ್ರ ಸಿನಿಮಾ ಶೂಟಿಂಗ್ ಮಾಡಿದ್ರಲ್ಲ, ಅದು ಹೆಂಗಿತ್ತು ಮಾತಾಡಿ. ಏನು ತುಂಬ ಒಂದು 10 ಎಳ್ನೀರು ಕೊಚ್ಚಿದೆ ಸರ್. 10 ಎಳ್ನೀರು ಕೊಚ್ಚಿದೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹೀರೋಯಿನ್ ನನಗೆ ತುಂಬಾ ಜಗಳ ಆಗುತ್ತೆ. ಅದರಲ್ಲಿ ತುಂಬಾ ಸ್ಟ್ರಗಲ್. ಹೀರೋಯಿನ್ ತುಂಬಾ ಆವಾಜು ಇರುತ್ತೆ ಹೀರೋಯಿನ್. ಅಲ್ಲ, ಹೀರೋಯಿನ್ ಆವಾಜ, ಹೀರೋಯಿನ್ ಪಾತ್ರ ಆವಾಜ. ಹೀರೋಯಿನ್ ಪಾತ್ರನೇ ಆವಾಜ್ ಇದೆ. ಅದು ಗುಲ್ಬರ್ಗ ಸೈಡ್ ಆವಾಜ್ ಅಲ್ಲ, ಸಿಕ್ಕಾಬಿಟ್ಟು ಸೌಂಡು. ಎಲ್ಲರಿಗೂ ನಮಸ್ಕಾರ ಸರ್. ಏನ್ ಗೊತ್ತಾ, ಅವ್ರು ತುಂಬಾ ಮುಗ್ದಿದ್ದಾರೆ. ಬಟ್ ಸಿನಿಮಾದಲ್ಲಿ ನೀವು ರಿಯಲ್ ಅನ್ನತ್ತೀರ ಅವ್ರ ಆಕ್ಟಿಂಗ್ ನೋಡಿ. ನ್ಯಾಚುರಲ್ ಆಕ್ಟಿಂಗ್ ನಾವು ಹೇಳ್ಕೊಡೋದೇ ಬೇಡ. ಅವ್ರು ಕ್ಯಾಮ್ರಾ ಮುಂದೆ ಬಂದ ಸಾಕು ಆಡಿಯನ್ಸ್ ಅನ್ನಕ್ತಾರೆ, ಅಷ್ಟು ಎಂಟರ್ಟೈನ್ಮೆಂಟ್ ಇದ್ದಾರೆ ಅವರು. ಬಟ್ ಇವ್ ನೀವೇನು ಅವ್ರು ಹಿಂಗ್ ಮಾತಾಡಬೇಕು, ಪ್ರೊಫೆಷನಲ್ ಆಗಿ ಹಿಂಗ್ ಮಾತಾಡಬೇಕು. ಸೊ ಇವ್ನ ಹಿಂಗ್ ನಾವು ಇಂಪ್ರೆಸ್ ಮಾಡಬೇಕು, ಅದು ಯಾವ್ದು ಅವ್ರ ಭಾವನೆ ಇಲ್ಲ. ಒಂದು ಮಗು ತರ ಸರ್ ಅವ್ರು ಆಕ್ಚುಲಿ ಅಷ್ಟು ಒಳ್ಳೆ ವ್ಯಕ್ತಿ. ಸೊ ಹಂಗಾಗಿ ನಾನು ಅವರಂತ ಆರ್ಟಿಸ್ಟ್ ನಾನು ಹುಡುಕಿ ಇವರೇ ಬೇಕು, ಎಳ್ಳೆ ಕ್ಯಾರೆಕ್ಟರ್ ಇವರೇ ಬೇಕಂತ ಹುಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನೀವು ಇನ್ನೂ ಎದುರಿಸ್ ಬಿಟ್ರೆ ಓಡಾಡ್ಬಿಡ್ತಾರೆ. ಇವಾಗ ಹೀರೋಯಿನ್ ಮೇಡಮ್ ಮಾತಾಡ್ತಾರೆ, ಅವ್ರನ್ನ ಎದುರಿಸ್ಬೇಡಿ, ಸ್ವಲ್ಪ ಕೂಲ್. ಅವರು ಹೊಸಬ್ರು ಇದ್ದಾರೆ. ನಿಮ್ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನಾನು ರಮಿಕಾ ಸುತಾರ್ ಮಾತಾಡ್ತಾ ಇದ್ದೀನಿ. ಮೈಕ್ ಸ್ವಲ್ಪ ಹತ್ರ. ಸುತಾರ್ Yes, you. SUTAR. ಮೈಕ್ ಹತ್ರ ಇಟ್ಕೊಂಡು. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ.
ಸೀರಿಯಸ್ಲಿ ಎಲ್ಲರೂ ತುಂಬಾ ದೊಡ್ಡ ಕುತ್ಕೊಂಡಿದ್ದಾರೆ. ಸೀರಿಯಸ್ಲಿ ಮೀಡಿಯಾದವ್ರ ಜೊತೆಗೆ ನನಗೆ ಮಾತಾಡೋಕೆ ತುಂಬಾ ನರ್ವಸ್ ಆಗ್ತಿದೆ. ನೀವು ಎಷ್ಟು ಆರಾಮಾಗಿ ಮಾತಾಡ್ತೀರಾ ಅಷ್ಟೇ ಆರಾಮಾಗಿ ಇರ್ತೀವಿ ನಾವು. ಅದರಿಂದಾನೇ ಇದ್ದವರು ಹೆದರಿಕೆ ಏನು ಬೇಡ, ಯಾರು ಹೊಡೆಯಲ್ಲ ಇಲ್ಲಿ, ಯಾರು ಇಟ್ಟಿಟ್ಕೊಂಡಿಲ್ಲ, ಅಥವಾ ಸ್ಟ್ಯಾಂಡ್ ಅಪ್ ಅಂತ ನಿಲ್ಸೋದಿಲ್ಲ, ಇನ್ನೊಂದು ಟೇಕ್ ಇರಲ್ಲ. ಅಂದ್ರೆ ಒಂದೇ ಕಡೆ ಹೇಳ್ಬೇಕು. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಹೇಳ್ಬೇಕು ಅಂದ್ರೆ ಬಜಾರಿ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ನನ್ನ ಪಾತ್ರ. ಸೊ ಹೀರೋಗೆ ತುಂಬಾ ಅವಾಜ್ ಹಾಕ್ತಾ ಇರ್ತೀನಿ ಅದ್ರಲ್ಲಿ. ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಮಾಡಿದೀನಿ ಅನ್ಕೊಂಡಿದೀನಿ. ಸೊ ನಮ್ ಡೈರೆಕ್ಟರ್ ತುಂಬಾನೇ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ ಅದ್ರಲ್ಲಿ. ಇಲ್ಲ ಮೇಡಮ್ ಮಾಡಿ ಚೆನ್ನಾಗಿ ಮಾಡ್ತಾ ಇದೀರ. ನಾನು ಪದೇ ಪದೇ ಹೋಗಿ ಕೇಳ್ತಾ ಇದ್ದೆ, ಯಾಕಂದ್ರೆ ಫಸ್ಟ್ ಫಿಲಮ್ ನಂದಿದ್ದು. ಆಕ್ಟಿಂಗ್ ಹೇಗ್ ಮಾಡ್ತಿದ್ದೀನಿ, ಯಾವ ತರ ಮಾಡ್ತಾ ಇದ್ರೆ ನಿಜವಾಗ್ಲೂ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಕಾಕ್ರೋಚ್ ಸುದೀಪ್ ಸರ್ ಜೊತೆಗೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ನರ್ವಸ್ ಆಯ್ತು. ಬಟ್ ಅವ್ರು ಕೂಡ ಹೇಳಿದ್ರು ಚೆನ್ನಾಗಿ ಮಾಡ್ತಾ ಇದ್ರೆ ಮಾಡಿ ಮೇಡಮ್ ಅಂತ ಹೇಳಿದ್ರು. ಅವಾಗ ಓಕೆ ಅಂತ ಹೇಳಿ ನಾನು ಆಕ್ಟಿಂಗ್ ಮಾಡಿದೆ. ಬಟ್ ಇಲ್ಲ ಸರ್ ತಗೊಂಡಿಲ್ಲ. ಬಟ್ ನ್ಯಾಚುರಲ್ ಆಗಿ ನಾನು ಮಾಡಿದ್ದೀನಿ ಆಕ್ಟಿಂಗ್ ಹೇಳ್ಬೇಕು ಅಂದ್ರೆ. ನಂದು ಉತ್ತರ ಕರ್ನಾಟಕ, ಗುಲ್ಬರ್ಗ. ಮ್ಯಾಮ್ ಕಡೆಯಿಂದ ಪರಿಚಯ ಆಗಿದ್ದು ನನಗೆ. ಸೊ ಅವಾಗ ಆಡಿಷನ್ ತಗೊಂಡ್ರು, ಸೆಲೆಕ್ಟ್ ಆಯ್ತು. ಸೊ ಅವಾಗ ಓಕೆ ಆಯ್ತು ಅಷ್ಟೇ. ನಾನು ಬಿಕಾಮ್. ಹಾ, ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ಗೆ, ಹಾಗೆ ಮಾರುತಿ ಸರ್ಗೆ, ಮತ್ತೆ ಕಾಕ್ರೋಚ್ ಸುಧೀರ್ ಸರ್ಗೆ. ಸೊ ಇಷ್ಟೇ, ಥ್ಯಾಂಕ್ ಯು. ಗುಲ್ಬರ್ಗ ಸ್ಟೈಲ್ ಯಾವುದು ಮಾರುತಿ ಅವ್ರನ್ನೇ ನೋಡ್ಕೊಂಡು ಹೇಳ್ಬೇಕು. ಎಷ್ಟು ನೆನಪಿದೆಯೋ ಅಷ್ಟು ಹೇಳಿ. ಈ ಏರಿಯಾದಲ್ಲಿ ನಂದೇ ಹವಾ. ಈ ಏರಿಯಾದಲ್ಲಿ ನಂದೇ ಹವಾ. ಈ ಏರಿಯಾದಲ್ಲಿ ಮಲ್ಲಿ ಅಂತ ಕರೀತಾರೆ, ಮಗ್ನೆ. ಅದು ಎಸ್ಪೆಷಲಿ ನಿಮ್ಮನ್ನ ನೋಡಿ ನರ್ವಸ್ ಆಗ್ತದೆ. ಮೋಕ್ಷೇಂದ್ರ ಸರ್ ಅವ್ರು ನರ್ವಸ್ ಮಾಡಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಸಾರಿ, ಫಸ್ಟ್ ಆಫ್ ಆಲ್ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ. ನನ್ನ ಹೆಸರು ಮೀನಾ ಕಿರಣ್ ಅಂತ. ನಾನು ಈ ಚಿತ್ರದಲ್ಲಿ ಹೀರೋಯಿನ್ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರು ಭಯ್ಯ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಆ್ಯಂಡ್ ನಂದು ಆಲ್ಮೋಸ್ಟ್ ಒಂದು 32 ಮೂವೀಸ್ ಆಗಿದೆ. ಅಷ್ಟೇ, ನಥಿಂಗ್ ಎಲ್ಸ್ ಟು ಸೇ. ಹೀರೋಯಿನ್ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಪಾತ್ರ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕನ್ನಡ ಚಿತ್ರಗಳು ಇತ್ತೀಚೆಗೆ ಜಾಸ್ತಿ ಓಡ್ತಾ ಇಲ್ಲ. ಸೊ ಎಲ್ಲರದ್ದು ಸಪೋರ್ಟ್ ಬೇಕು. ಖಂಡಿತ ಈ ಟೀಮ್ನ ಗೆಲ್ಸಿ ಅಂತ ನಿಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಒಳ್ಳೇದಾಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಇಷ್ಟೊಂದು ಲಾಂಗ್ ಪ್ರೆಸ್ ಮೀಟ್ ನಾವು ಮಾಡೇ ಇಲ್ಲ. 10 ನಿಮಿಷ 20 ನಿಮಿಷ ಮಾಡ್ತಿದ್ವಿ ಅಷ್ಟೇ ಅಲ್ವಾ ಸರ್? ಓಕೆ. ತುಂಬಾ ಚೆನ್ನಾಗಿ ಖುಷಿ ಆಯ್ತು. ಕಂಫರ್ಟಬಲ್ ಆಗಿ ಮಾತಾಡಿದ್ವಿ, ಬಹಳ ಖುಷಿ ಆಯ್ತು. ಎಲ್ರು ಬಂದಿದ್ದವ್ರಿಗೆ ಎಲ್ರಿಗೂ ದೊಡ್ಡ ನಮಸ್ಕಾರ. ಮತ್ತೆ ಪ್ರೀತಿಯಿಂದ ಎಲ್ರು ಬಂದಿದ್ದೀರಾ. ನಿಮ್ ಗುಣ ಯಾವತ್ತೂ ನಾವು ಮರೆಯೋದಿಲ್ಲ. ನಿಮ್ಮ ಒಂದು ಈಗ ಏನಿದೆಯೋ ಅದು ನಮ್ಮ ಹೆಗ್ಲ ಮೇಲಿದೆ, ಮುಂದೆ ಹೋಗ್ತಾ ಇರ್ತೀವಿ. ಒಂದು ಮಾತ್ರ ಫೋಟೋ ಆಪರ್ಚುನಿಟಿ ಅಲ್ಲೇ ನಿಂತ್ಕೊಳ್ಳಿ.